ಸಣ್ಣ ಸಣ್ಣ ವಯಸ್ಸಿನವರಿಗೆ ಯಾಕೆ ಇಷ್ಟೊಂದು ಹಾರ್ಟ್ ಅಟ್ಯಾಕ್ ಆಗ್ತಿದೆ? ಅದರಲ್ಲೂ ಕಳೆದ 2 ವರ್ಷಗಳಲ್ಲಿ ಹಠಾತ್ ಹೃದಯಾಘಾತದ ಪ್ರಕರಣಗಳು ಸರಾಸರಿ 40% ಹೆಚ್ಚಾಗಿದೆ. ಇದಕ್ಕೆ ಕೊರೋನಾ ವ್ಯಾಕ್ಸಿನ್ ಕಾರಣ ಅಂತ ಅನೇಕರು ವಾದಿಸುತ್ತಿದ್ದಾರೆ. ಈ ವಾದವನ್ನ ಗಂಭೀರವಾಗಿ ಪರಿಗಣಿಸಿರುವ ಕರ್ನಾಟಕ ಸರ್ಕಾರ ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕ ರವೀಂದ್ರ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನ ರಚಿಸಿ ಕಾರಣವನ್ನ ಹುಡುಕಲು ಹೇಳಿತ್ತು. ಇದೀಗ ಆ ವರದಿ ರೆಡಿಯಾಗಿದ್ದು, ವರದಿಯಲ್ಲಿ ಆಘಾತಕಾರಿ ವಿಚಾರ ಬೆಳಕಿಗೆ ಬಂದಿದೆ. ಯುವಕರೇ ಹೆಚ್ಚಾಗಿ ಹೃದಯಾಘಾತಕ್ಕೆ ಬಲಿಯಾಗ್ತಿರೋದಕ್ಕೆ ಮುಖ್ಯ ಕಾರಣ ಅವರ ಚಟುವಟಿಕೆಗಳು ಹಾಗೂ ಬದಲಾದ ಜೀವನ ಶೈಲಿ. ಇತ್ತೀಚೆಗೆ ಅನೇಕ ಯುವಕರು ಕೆಟ್ಟ ಚಟಗಳಿಗೆ ಬಲಿಯಾಗ್ತಿದ್ದಾರೆ. ಗುಟ್ಕಾ, ಧೂಮಪಾನ, ಮದ್ಯಪಾನ ಮಾಡೋದ್ರಿಂದ ಹೃದಯಕ್ಕೆ ತೊಂದರೆಯಾಗ್ತಿದೆ. ಜೊತೆಗೆ ವಂಶಪಾರಂಪರ್ಯವಾಗಿ ಹೃದ್ರೋಗಗಳು ಇರೋದು ಮತ್ತೆ ಇತರೆ ಕಾಯಿಲೆಯಿಂದ ಬಳಲ್ತಾ ಇರೋರಿಗೂ ಹಾರ್ಟ್ ಅಟ್ಯಾಕ್ ಆಗುತ್ತಿದೆ. ಅಲ್ಲದೆ ಫಿಟ್ನೆಸ್ಗಾಗಿ ಜಿಮ್ಗೆ ಹೋಗಿ ಅತಿಯಾಗಿ ವ್ಯಾಯಾಮ ಮಾಡೋದು, ಕೆಟ್ಟ ಆಹಾರ ಪದ್ಧತಿಯಿಂದ ಕೂಡ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಆದ್ರೆ ಕೊರೋನಾ ಲಸಿಕೆಗೂ ಹಠಾತ್ ಹೃದಯಾಘಾತದ ಪ್ರಕರಣದ ಹೆಚ್ಚಳಕ್ಕೂ ಸಂಬಂಧ ಇಲ್ಲ ಅನ್ನುವ ಅಂಶವನ್ನ ಸಮಿತಿ ಸ್ಪಷ್ಟಪಡಿಸಿದೆ.